ಅಂತಂದ್ರೆ ನೀವು ವೋಟನ್ನ ಮಾಡಲೇಬೇಕು. ಮಿನಿ ದಂಗಲ್ನಲ್ಲಿ ಮಹಿಳೆಯರದ್ದೇ ಕಾರುಬಾರು. ಉತ್ಸಾಹದಿಂದ ಬಂದು ಮಹಿಳೆಯರು ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಹೋಗ್ತಿದ್ದಾರೆ. ಬೊಂಬೆ ನಾಡಿನಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹಾಗೆ ಯಾಸಿರ್ ಪಠಾಣ್ ನಡುವೆ ಫೈಟ್. ಸಂಡೂರಲ್ಲಿ ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತ ನಡುವೆ ಜಟಾಪಟಿ. ಯಾರ ಭವಿಷ್ಯ ಬರೆದಿದೆ ಇವತ್ತು? ಈ ಅಭ್ಯರ್ಥಿಗಳ ಭವಿಷ್ಯವನ್ನ ಬರಿತಾ ಇದ್ದಾನೆ ಮತದಾರ ಪ್ರಭು. 23ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಯಾರನ್ನ ಆಯ್ಕೆ ಮಾಡಿದ್ದಾರೆ ಮತದಾರರು ಅನ್ನೋದು 23ನೇ ತಾರೀಕು ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಕಾಯಲೇಬೇಕು. ಒಟ್ಟು 45 ಜನ ಅಭ್ಯರ್ಥಿಗಳು, 45 ಜನ ಅಭ್ಯರ್ಥಿಗಳು 3 ಕ್ಷೇತ್ರದಲ್ಲೂ. ಚನ್ನಪಟ್ಟಣದಲ್ಲಿ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹೇಗಿದೆ? ಉತ್ಸಾಹ ಇದೆಯಾ ಜನರಲ್ಲಿ? ಯಾವ ರೀತಿಯಾಗಿ ಬರ್ತಿದ್ದಾರೆ ವೋಟನ್ನ ಮಾಡೋದಕ್ಕೆ? ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರದೇ ಮೇಲುಗೈ, ಇಲ್ಲೂ ಕೂಡ ಹಾಗೆ ಇದೆಯಾ? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಏನು ಬೆಳಿಗ್ಗೆನಿಂದಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಅತ್ಯುತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಏನು ಬೆಳಿಗ್ಗೆ ಶುರುವಾದಂಥ ಮತದಾನ ಈ ತನಕ 60% ದಾಟಿರ್ತಕ್ಕಂಥದ್ದು. ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಮತದಾರರು ಎಷ್ಟು ಉತ್ಸಾಹ ತೋರ್ತಾ ಇದ್ದಾರೆ ಅಂತ. ವಿಶೇಷವಾಗಿ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಉಪಚುನಾವಣೆ ಆಗಿದ್ರೂ ಸಹ ಎಂದಿನಂತೆ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಲ್ಲ ಅಷ್ಟೇ ಒಂದು ಈ ಖುಷಿಯಲ್ಲಿ ಮತದಾರರು ಮತವನ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಇದೇ ರೀತಿ ಒಂದು ಮತ ಚಲಾವಣೆ ಆಗ್ತಾ ಹೋಗ್ತಾ ಇದ್ರೆ 85%ಕ್ಕೂ ಹೆಚ್ಚು ಮತದಾನ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ಸುಮಾರು 82ರಷ್ಟು ಮತದಾನ ಆಗಿತ್ತಂತೂ ಅದನ್ನ ಮೀರಿಸುವ ಸಾಧ್ಯತೆಗಳೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಚನ್ನಪಟ್ಟಣ ಮತದಾರರು ಏನು ಪ್ರಜಾಪ್ರಭುತ್ವದಲ್ಲಿ ಮತದಾನದ ನಮ್ಮ ಹಕ್ಕು ಅಂತಕ್ಕಂಥದನ್ನ ಪ್ರತಿಪಾದನೆ ಮಾಡಲಿಕ್ಕೆ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ವಯಸ್ಸಾದ ವೃದ್ಧರು ಸಹ ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಗಮನಾರ್ಹ ಅಂತ ಹೇಳ್ಬೋದು. ಜೊತೆಗೆ ಏನು ಸ್ವಲ್ಪ ಅಂಗವಿಕಲ ಇರ್ತಕ್ಕಂಥ ಇರ್ಬೋದು, ಏನು ನಡೀಲಿಕ್ಕೆ ಆಗದೆ ಅಂತವರು ಸಹ ವೀಲ್ ಚೇರ್ನಲ್ಲಿ ಬಂದು ಮತವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದ್ದಂಥ ಕ್ಷೇತ್ರ. ಇಡೀ 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಈ ಒಂದು ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ಏನು NDA ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರೆ, ಏನು ಯೋಗೇಶ್ವರ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರು. ಘಟಾನುಘಟಿ ನಾಯಕರುಗಳು ಇಬ್ಬರ ಪರವಾಗಿ ಬಂದು ಪ್ರಚಾರವನ್ನ ಮಾಡಿದ್ರು. ಅತ್ಯಂತ ಕುತೂಹಲ ಮೂಡ್ತಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಮತದಾರ ತಮ್ಮ ತೀರ್ಪನ್ನ ಬರಿತಾ ಇರ್ತಕ್ಕಂಥದ್ದು. ಇನ್ನು 3 ಗಂಟೆಗಳ ಕಾಲ ಅವಕಾಶ ಇರ್ತಕ್ಕಂಥದ್ದು. ಮತದಾರ ಅಂತಿಮವಾಗಿ ಯಾರ ಕೈ ಹಿಡಿತಾನೆ ಅಂತಕ್ಕಂಥದ್ದು 23ನೇ ತಾರೀಕು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ 85%ಕ್ಕೂ ಹೆಚ್ಚು ಮತದಾನಗಳು ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ತನಕ 60%ಕ್ಕೂ ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು. 60%ರಷ್ಟು ಮತದಾನ ಆಗಿರ್ತಕ್ಕಂಥದ್ದು ನೋಡಿದ್ರೆ ಮತದಾರರಿಗೆ ಉಪಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಉತ್ಸುಕತೆ ಹೆಚ್ಚಾಗಿತ್ತು ಅಂತ ಕಾಣುತ್ತೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿರಿ ಸಂಜಯ್. ಇನ್ನು ಶಿಗ್ಗಾವಿಯಲ್ಲಿಯೂ ಕೂಡ ಅಲ್ಲೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಸಂಡೂರಲ್ಲೂ ಕೂಡ ಅದೇ ರೀತಿಯಾಗಿ ಬೆಳಗ್ಗಿನಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು 6 ಗಂಟೆಯಿಂದನೇ ಮತಗಟ್ಟೆಗಳ ಬಳಿ ತೆರಳಿ ಅಲ್ಲಿಂದ ಲೈವ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನೋಡಿ, ರೇಣುಕಾರಾಧ್ಯ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಮಂಜು ಪತ್ತಾರ್ ನಮ್ಮ ಪ್ರತಿನಿಧಿ ಶಿಗ್ಗಾವಿಯಲ್ಲಿ ಅವರು ಕೂಡ ಅಲ್ಲಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಪತ್ತಾರ್, ಈಗ ನೀವು ಯಾವ ಭಾಗದಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಪ್ರತಿಕ್ರಿಯೆ? ಈ ಒಂದು ಮತದಾನಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಈಗಲೂ ಹಾಗೆ ಕಂಡು ಬರ್ತಾ ಇದೆಯಾ? ಹೌದು ನಾಗೇಂದ್ರ ಬಾಬು, ಏನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದನೂ ಕೂಡ ಏನು ಮುಂಜಾನೆ ಸಮಯದಲ್ಲಿ ಸ್ವಲ್ಪ ಏನು ಜನರ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಬಿಸಿಲು ಏರ್ದಂಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಏನು ಸವಣೂರು ಆಗಿರ್ಬೋದು, ಕುರುಡಿಗೆ ಆಗಿರ್ಬೋದು, ಆಮೇಲೆ ಹುಲಗೂರು ಆಗಿರ್ಬೋದು, ಈ ಭಾಗದಲ್ಲಿ ಅಂತಂದರೆ ಸುಮಾರು ಅಲ್ಲಿ ನಾವು ನೋಡಿದಂಥ ಏನು ಮತಗಟ್ಟೆಗಳಿದ್ವು ಎಲ್ಲ ಕಡೆನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಮತದಾನ
ಮತದಾನ ಮಾಡ್ತಾ ಇದ್ರು. ವಯೋವೃದ್ಧರು ಕೂಡ ಮತದಾನ ಮಾಡ್ತಾ ಇದ್ರು. ಕೆಲವರು ವಾಹನಗಳ ಮೂಲಕ, ಬೈಕ್ಗಳ ಮೂಲಕ ಬಂದು ಮತದಾನ ಮಾಡಿ ಮಾದರಿ ಆದರೆ ಇನ್ನು ಹೊಸದಾಗಿ ಮತದಾನ ಮಾಡುವಂಥವರು ಕೂಡ ಬಂದು ಮತದಾನ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಇವಾಗ ಮತದಾನ ಮಾಡ್ತಾ ಇದ್ದಾರೆ. ಮತಗಟ್ಟೆಗಳು ಕೂಡ ಸಂಪೂರ್ಣವಾಗಿ ಮಹಿಳೆಯರಿಂದನೂ ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಮತಗಟ್ಟೆಗೆ ಬರುವಂಥ ಮಹಿಳೆಯರಿಗೆ ಏನೊಂದು ಪೆಂಡಲ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಬಿಸಿಲನ್ನು ಲೆಕ್ಕಿಸದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಆದರೆ ಇದೇ ಒಂದು ಮತದಾನ ಕಾರ್ಯ ನಡಿಬೇಕಾದಂಥ ಸವಣೂರು ಭಾಗದಲ್ಲಿ ಅಂತಂದರೆ ಅಲ್ಲಿನ ದಂಡಿನಕೆರೆ ಅನ್ನೋ ಒಂದು ಪ್ರದೇಶದಲ್ಲಿ ಚುನಾವಣಾ ಬಹಿಷ್ಕಾರನೂ ಕೂಡ ಹಾಕಲಾಯಿತು. ಸುಮಾರು 400 ಕುಟುಂಬಗಳು ನಾವು ಮತದಾನ ಮಾಡೋದಿಲ್ಲ ಅಂಥೇಳಿ ಅಲ್ಲಿನೂ ಕೂಡ ಚುನಾವಣಾ ಬಹಿಷ್ಕಾರ ಮಾಡಿ ಜಿಲ್ಲಾಡಳಿತದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ ಮಂಜುಪತ್ತರ್, ಹಾಗೆ ಸಂಪರ್ಕದಲ್ಲೇ ರೀ. ಮತ್ತೊಂದು ಕಡೆ ರೇಣುಕಾರಾಧ್ಯ ಬೆಳಗ್ಗಿಂದಲೂ ಕೂಡ ನಮಗೆ ಫಸ್ಟ್ ವಿಜುವಲ್ಸ್, ಫಸ್ಟ್ ಅಪ್ಡೇಟ್ ಎಲ್ಲವನ್ನ ಕೂಡ ಕೊಡುವಂತ ಕೆಲಸವನ್ನ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ಮಾಡಿದ್ದಾರೆ. ಹಾಗೆ ರೇಣುಕಾರಾಧ್ಯ ಕೂಡ ಮಾಡಿದ್ದಾರೆ. ರೇಣುಕಾರಾಧ್ಯ, ಸಂಡೂರಲ್ಲಿ ಇಲ್ಲಿಯವರೆಗೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧರು ಆಗಮಿಸ್ತಿದ್ದಾರೆ, ಮಹಿಳೆಯರು ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಿದ್ದಾರೆ. ಈಗ ಹೇಗಿದೆ ರೆಸ್ಪಾನ್ಸ್ ರೇಣುಕಾರಾಧ್ಯ? ನಾಗೇಂದ್ರ ಬಾಬು, ಆರಂಭದಿಂದಲೂ ಬಳ್ಳಾರಿಯ ಅಂದ್ರೆ ಸಂಡೂರಿನ ಉಪಚುನಾವಣೆಗೆ ಮತದಾರರ ಪ್ರತಿಕ್ರಿಯೆ ಉತ್ತಮವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇಲ್ಲಿ ನಾವು ಪ್ರಮುಖವಾಗಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಲೇಬೇಕು. 2023ರಲ್ಲಿ 73.27% ಮತದಾನ ಆಗಿತ್ತು. ಅಂದ್ರೆ ಆಗ ಅತ್ಯಂತ ಹೆಚ್ಚಿನ ಮತದಾನ ಆಗಿತ್ತು ಅನ್ನುವ ಲೆಕ್ಕಾಚಾರ ನಮಗೆ ಗೊತ್ತಾಗುತ್ತೆ. ಆದ್ರೆ ಈಗ ಈ ಕ್ಷಣಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ 3 ಗಂಟೆಗೆ ಸರಿಯಾಗಿ 60% ಮತದಾನ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮತದಾನ ಮುಗಿಯೋದಕ್ಕೆ ಇನ್ನೂ 3 ತಾಸುಗಳ ಸಮಯವಿದೆ. ಹೀಗಾಗಿ ಈ ಬಾರಿ 2023ಕ್ಕಿಂತ ಹೆಚ್ಚಿನ ಪ್ರಮಾಣದ ಶೇಕಡಾವಾರು ಪ್ರಮಾಣ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 3 ತಾಸಿನ ಅವಧಿಯಲ್ಲಿ ಕೇವಲ 9.7% ಆಗಿತ್ತು. ಆ ಬಳಿಕ ಸಾಕಷ್ಟು ಜನ ಮತಕೇಂದ್ರಗಳಿಗೆ ಬಂದು ದಾನವನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಮತದಾನದ ಪ್ರಮಾಣ ಹೆಚ್ಚಳವಾಗಿತ್ತು. ಈಗ ಊಟದ ಸಮಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಕಡಿಮೆ ಆಗಿದೆ. ಏನು ಈ ತೋರಣಗಲ್ಲು ಭಾಗದಲ್ಲಿ ಸಾಕಷ್ಟು ಫ್ಯಾಕ್ಟರಿಗಳಿವೆ. ಹೀಗಾಗಿ ಕೆಲವರು ಫ್ಯಾಕ್ಟರಿಗಳಿಗೆ ಹೋಗ್ತಾರೆ, ಇನ್ನಷ್ಟು ಗಣಿ ಕಾರ್ಮಿಕರು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಸಂಜೆಯ ವೇಳೆಗೆ ಸಾಕಷ್ಟು ಮತದಾನ ಆಗ್ತಕ್ಕಂಥ ನಿರೀಕ್ಷೆ ಇರ್ತಕ್ಕಂಥದ್ದು. ಅದರಲ್ಲೂ ಮಹಿಳೆಯರು, ವೃದ್ಧರು ಇವರೆಲ್ಲರೂ ಕೂಡ ಈಗಾಗಲೇ ಮತದಾನವನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಹಲವಾರು ಪುರುಷರು ಮತದಾನವನ್ನ ಮಾಡಿಲ್ಲ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು 3 ತಾಸಿನ ಅವಧಿಯಲ್ಲಿ ಕನಿಷ್ಠ ಇನ್ನು 20% ಮತದಾನ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ. ಅಂತಂದ್ರೆ ನೀವು ಓಟನ್ನ ಮಾಡಲೇಬೇಕು. ಮಿನಿ ದಂಗಲ್ನಲ್ಲಿ ಮಹಿಳೆಯರದ್ದೇ ಕಾರುಬಾರು. ಉತ್ಸಾಹದಿಂದ ಬಂದು ಮಹಿಳೆಯರು ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ವೃದ್ಧರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಹೋಗ್ತಿದ್ದಾರೆ. ಬೊಂಬೆ ನಾಡಿನಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹಾಗೆ ಯಾಸಿರ್ ಪಠಾಣ್ ನಡುವೆ ಫೈಟ್. ಸಂಡೂರಲ್ಲಿ ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತ ನಡುವೆ ಜಟಾಪಟಿ. ಯಾರ ಭವಿಷ್ಯ ಬರೆದಿದೆ ಇವತ್ತು? ಈ ಅಭ್ಯರ್ಥಿಗಳ ಭವಿಷ್ಯವನ್ನ ಬರಿತಾ ಇದ್ದಾನೆ ಮತದಾರ ಪ್ರಭು. 23ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಯಾರನ್ನ ಆಯ್ಕೆ ಮಾಡಿದ್ದಾರೆ ಮತದಾರರು ಅನ್ನೋದು 23ನೇ ತಾರೀಕು ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಕಾಯಲೇಬೇಕು. ಒಟ್ಟು 45 ಜನ ಅಭ್ಯರ್ಥಿಗಳು, 45 ಜನ ಅಭ್ಯರ್ಥಿಗಳು 3 ಕ್ಷೇತ್ರದಲ್ಲೂ. ಚನ್ನಪಟ್ಟಣದಲ್ಲಿ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಹೇಗಿದೆ? ಉತ್ಸಾಹ ಇದೆಯಾ ಜನರಲ್ಲಿ? ಯಾವ ರೀತಿಯಾಗಿ